ಚಾಲು ಮಾಡಿದಕ್ಕೆ ಹಾಂ ಚಲೋ. ಎಲ್ಲರಿಗೂ ನಮಸ್ಕಾರ. ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕ. ನಮ್ಮ ಸೇಡಂ ತಾಲೂಕದಾಗ ನಿನ್ನೆ ಶ್ರೀ ಕೊತ್ತಲಬಸವೇಶ್ವರ ದೇವಸ್ಥಾನದ ರಥೋತ್ಸವ ಆಯಿತು. ಆ ರಥೋತ್ಸವದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ವಿ. ಇವರು ಭಾಗಿಯಾಗಿದ್ರು. ಇವರು ಕಾಶಿನಾಥ್ ಅಂತ ಬೆಂಗಳೂರಿನಾಗ ಇರ್ತಾರೆ. ಗುತ್ತೇದಾರ ಸೆಂಟ್ರಿಂಗ್ ಮತ್ತು ಬಿಲ್ಡಿಂಗ್ ಕಟ್ಟಡ ಮಾಡ್ತಾರೆ. ಇವ್ರದ್ದು ಸ್ವಂತ ಊರು ಸಿಂಧನೂರು. ಇಲ್ಲಿ ಹುಡುಗಿ ಮಾಡ್ಕೊಂತಾರೆ. ಇವರು ಇಲ್ಲಿ ರಥಕ್ಕೆ ಭಾಗವಹಿಸಿದ್ರು. ಇವ್ರದ್ದು ಒಂದು ಇದಾದ ಆ ರಥಕ್ಕೆ ಏನು ತಂತಿ ಕಟ್ತಾರಲ್ಲ ಅದು ಕಾಯಕ ಆದ. ಪ್ರತಿ ವರ್ಷ ಬಂದು ಎಲ್ಲ ರೆಡಿ ಮಾಡ್ತಾರೆ. ಅವರು ಸೇರಿದ್ರು. ಇವ್ರ ಫ್ಯಾಮಿಲಿಯವ್ರು ಎಲ್ಲರೂ ಬಂದಿದ್ರಂತ ಸೇಡಂ ಜಾತ್ರೆದಾಗ ಇವ್ರ ಮನೆಯವ್ರದ್ದು ಮೊಬೈಲ್ ಕಳೆದಲ್ಲ. ಆ ಮೊಬೈಲು ಇವ್ರಿಗೆ ಸಿಕ್ಕದ. ಇವ್ರಿಗೆ ಸಿಕ್ಕ ಮೇಲೆ ಅದು ಸ್ವಿಚ್ ಆಫ್ ಆಗಿತ್ತು. ಫುಲ್ ಚಾರ್ಜ್ ಮಾಡಿ ಬೆಳಗ್ಗೆ ಸ್ಟಾರ್ಟ್ ಮಾಡ್ಯಾರ. ಸ್ಟಾರ್ಟ್ ಮಾಡಿ ನಾವೀಗ ಹೇಳಿದ್ರು ಹಿಂಗೆ ಸಿಕ್ಕದಣ್ಣ ಅಂತಂದ್ರೆ ಆಯ್ತಪ್ಪ. ಅವ್ರು ಫೋನ್ ಮಾಡ್ತಾರೆ. ಯಾರು ಫೋನ್ ಮಾಡ್ತಾರೆ ಅವ್ರಿಗೆ ಕೊಡಮ್ಮ ಅಂದೇವು. ಒಂದು 5-10 ನಿಮಿಷ ಆದ್ಮೇಲೆ ಫೋನ್ ಮಾಡಿದ್ರು ಇವರು ಮಹೇಶ್ ಲೋಕಪಲ್ಲಿ ಅವ್ರು ಫೋನ್ ಮಾಡಿದ್ರು. ಆಯ್ತಪ್ಪ ಇಲ್ಲಿ ಸೇಡಂ ಚೌರಸ್ತಾ ಮೇಲೆ ಇದ್ದೀವಿ, ಬಾ ನಿಮ್ಮ ಮೊಬೈಲ್ ನಿಮಗೆ ಕೊಡ್ತೀವಿ ಅಂತಂದೆವು. ನೋಡ್ರಿ, ಕಾಶಿನಾಥ್ ಅವ್ರು ಮಾಡಿದಂತಹ ಕೆಲಸ ಒಂದು ಒಳ್ಳೆಯ ಮಾನವೀಯತೆಯ ಕೆಲಸ. ಅದೇ ರೀತಿ ನಿಮ್ಗೆ ಯಾರಿಗಾದ್ರೂ ಮೊಬೈಲ್ ಆಗಲಿ, ಬಂಗಾರ ಸಾಮಾನು ಆಗಲಿ, ಗಾಡಿ ಆಗಲಿ, ಬೇರೆ ಬೇರೆ ಏನಾದ್ರೂ ಸಾಮಾನು ಸಿಗ್ತಾವಲ್ಲ, ಇಲ್ಲಿ ನೋಡಿ ಇದೇ ಮೊಬೈಲ್. ಇದೇ ಅಲ್ಲಪ್ಪ ಮೊಬೈಲ್, ಇದೆ ನೋಡ್ರಿ ಮೊಬೈಲ್. ಈ ಮೊಬೈಲ್ ತಗೋಪ್ಪ, ಹಾಕೊಳಪ್ಪ. ಈ ತರ ಯಾರು ಕೊಡಲ್ಲ. ಚೇಂಜ್ ಮಾಡ್ಬೇಕು. ಆಮೇಲೆ ಸಿಮ್ ತಗೊಂಡು ನಾವು ಏನ್ ಮಾಡ್ಬೇಕು, ಸಿಮ್ ಮತ್ತೆ ಒಂದು ವೀಕ್ಲಿ ಸೇಮ್ ಮಾಡಿ ಒಂದು ಡಿಲೇ ಮಾಡ್ಬೇಕು. ಇದಕ್ಕೆಲ್ಲ ಒಳ್ಳೆ ಒಂದು ಅನುಕೂಲವಾಗಿ ಒಳ್ಳೆ ಒಂದು ಕನಸಿನ ಮಾಡಿಲ್ಲ ಶೇಖರಣಲ್ಲ. ಈ ತರ ಯಾರು ಕೊಡಲ್ಲ. ಅಲ್ಲಿನ ಫೋನ್ ತೊಗೊಂಡ್ರು ಇವರು ತಗೊಂಡ್ರ ಹೋಗ್ಬಿಡೋದು ಬರ್ತಾ ಏನೋ ಫೋನ್ ಎಷ್ಟು ಹೇಳ್ಬೇಕಂದ್ರಲ್ಲ ಇವ್ರು ಇದನ್ನ ಕೋಟಿ ಈ ತರ ಮನುಷ್ಯರು ಎಲ್ಲರೂ ಮಾಡ್ಲಿ ಅಂತ ಒಂದ್ ಇದ ಸಿಕ್ಕಿದ್ದೀನಿ ಕೊಟ್ರ. ಎಲ್ಲರಿಗೂ ಧನ್ಯವಾದಗಳು.